ಒಮ್ಮೆ ಯೋಚಿಸಿ, ಸಿಂಹ ಮತ್ತು ಚಿರತೆಗಳನ್ನೇ ತನ್ನ ಕತ್ತಿಯಂತಹ ಮುಳ್ಳುಗಳಿಂದ ಗಾಯಗೊಳಿಸುವ ಸಾಹಿಯು ಎಂದಿಗೂ ತನ್ನ ಮರಿಗಳನ್ನು ಏಕೆ ಗಾಯಗೊಳಿಸುವುದಿಲ್ಲ? ಮರಿಗಳು ಹುಟ್ಟುವಾಗ ಆಕಸ್ಮಿಕವಾಗಿ ತಾಯಿಗೆ ಮುಳ್ಳುಗಳಿಂದ ಚುಚ್ಚುವುದಿಲ್ಲವೇ? ಮತ್ತು ಸಾಹಿಯ ಮುಳ್ಳುಗಳು ಒಮ್ಮೆ ಉದುರಿದರೆ ಮತ್ತೆ ಬೆಳೆಯುತ್ತವೆಯೇ ಅಥವಾ ಸಾಹಿ ಕ್ರಮೇಣ ಬೋಳಾಗುತ್ತಾ ಹೋಗುತ್ತದೆಯೇ? ಬನ್ನಿ, ಸಾಹಿಯ ಜೀವನದ ಈ ಎಲ್ಲಾ ರಹಸ್ಯಗಳನ್ನು ತಿಳಿಯೋಣ. ಮೊದಲನೆಯದಾಗಿ, ಒಂದು ಆಘಾತಕಾರಿ ವಿಷಯವೆಂದರೆ, ನೀವು ಸಾಹಿಯ ಮುಳ್ಳುಗಳು ಎಂದು ಯಾವುದನ್ನು ಕರೆಯುತ್ತೀರೋ ಅವು ನಿಜವಾಗಿ ಮುಳ್ಳುಗಳಲ್ಲ. ಅವು ಸಾಹಿಯ ಕೂದಲುಗಳು. ಹೌದು, ನಿಮ್ಮ ತಲೆಯ ಕೂದಲಿನಂತೆ ಇವು ಕೂಡ ಕೆರಾಟಿನ್ನಿಂದ ಮಾಡಲ್ಪಟ್ಟಿವೆ. ಇದರಿಂದಲೇ ಮನುಷ್ಯನ ಉಗುರುಗಳು ತಯಾರಾಗುತ್ತವೆ. ವ್ಯತ್ಯಾಸವೇನೆಂದರೆ, ಈ ಕೂದಲುಗಳು ಗಟ್ಟಿಯಾಗಿ ಕತ್ತಿಯಂತೆ ಮಾರ್ಪಟ್ಟಿವೆ. ಒಂದು ಪೂರ್ಣ ಬೆಳೆದ ಸಾಹಿಯ ಮೈಮೇಲೆ ಸುಮಾರು 30,000 ಮುಳ್ಳುಗಳಿರುತ್ತವೆ. ಇದು ಅಡ್ಡಾಡುವ ಆಯುಧದಂತೆ ಕಾಣುತ್ತದೆ. ಈಗ ತಾಯಿ ಮತ್ತು ಮರಿಯ ಸಂಬಂಧದ ಬಗ್ಗೆ ತಿಳಿಯೋಣ. ಹೆಣ್ಣು ಸಾಹಿಯು 7 ತಿಂಗಳ ಕಾಲ ಗರ್ಭಧರಿಸಿರುತ್ತದೆ ಮತ್ತು ಒಂದು ಬಾರಿಗೆ ಕೇವಲ ಒಂದು ಮರಿಗೆ ಜನ್ಮ ನೀಡುತ್ತದೆ. ಪ್ರಕೃತಿಯ ಪವಾಡ ಇಲ್ಲಿಯೇ ಕಾಣಸಿಗುತ್ತದೆ. ಮರಿಯು ತಾಯಿಯ ಹೊಟ್ಟೆಯಿಂದ ಹೊರಬರುವಾಗ ಆಮ್ನಿಯೋಟಿಕ್ ಸ್ಯಾಕ್ ಎಂಬ ತೆಳುವಾದ ಚೀಲದಲ್ಲಿ ಸುತ್ತುವರಿದು ಹುಟ್ಟುತ್ತದೆ. ಈ ಚೀಲವು ರಬ್ಬರ್ನಂತೆ ಮೃದುವಾಗಿದ್ದು, ಜನ್ಮ ನೀಡುವ ಸಮಯದಲ್ಲಿ ತಾಯಿಯ ದೇಹಕ್ಕೆ ಮರಿಯ ಮುಳ್ಳುಗಳು ಚುಚ್ಚದಂತೆ ರಕ್ಷಿಸುತ್ತದೆ. ಹುಟ್ಟಿದ ಸಮಯದಲ್ಲಿ ಮರಿಯ ಮುಳ್ಳುಗಳು ತೇವವಾದ ಕೂದಲಿನಂತೆ ಅತ್ಯಂತ ಮೃದುವಾಗಿರುತ್ತವೆ. ಆದರೆ ಗಾಳಿ ತಗುಲಿದ ಕೆಲವೇ ನಿಮಿಷಗಳಲ್ಲಿ ಇವು ಒಣಗಿ ಕಲ್ಲಿನಂತೆ ಗಟ್ಟಿಯಾಗುತ್ತವೆ. ಅಂದರೆ ಹುಟ್ಟಿದ 1 ಗಂಟೆಯೊಳಗೆ ಮರಿಯು ತನ್ನ ರಕ್ಷಣೆಗೆ ಸಂಪೂರ್ಣ ಸಿದ್ಧವಾಗಿರುತ್ತದೆ. ಇನ್ನು ತಾಯಿ ತನ್ನ ಮರಿಯನ್ನು ಗಾಯದಿಂದ ಹೇಗೆ ಉಳಿಸುತ್ತದೆ? ವಾಸ್ತವವಾಗಿ, ಸಾಹಿಯ ಮುಳ್ಳುಗಳು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ, ಅಂದರೆ ಯಾವಾಗಲೂ ಹಿಂದಕ್ಕೆ ವಾಲಿರುತ್ತವೆ. ತಾಯಿ ತನ್ನ ಮರಿಯನ್ನು ಯಾವಾಗಲೂ ತನ್ನ ಹೊಟ್ಟೆ ಮತ್ತು ಮುಖದ ಹತ್ತಿರ ಇಟ್ಟುಕೊಳ್ಳುತ್ತದೆ, ಏಕೆಂದರೆ ಅಲ್ಲಿ ಮುಳ್ಳುಗಳಿರುವುದಿಲ್ಲ. ಸಾಹಿಯ ಹೊಟ್ಟೆ ಮತ್ತು ಮುಖದ ಚರ್ಮವು ಮೃದುವಾದ ಕೂದಲಿನಿಂದ ಮುಚ್ಚಲ್ಪಟ್ಟಿರುತ್ತದೆ. ಮರಿಗೆ ಹಾಲುಣಿಸುವಾಗ ತಾಯಿ ತನ್ನೆಲ್ಲಾ ಮುಳ್ಳುಗಳನ್ನು ದೇಹಕ್ಕೆ ಅಂಟಿಸಿಕೊಂಡು ಮಲಗುತ್ತದೆ. ಇದರಿಂದ ಮರಿ ಆರಾಮವಾಗಿ ಹಾಲು ಕುಡಿಯಬಹುದು. ಈ ಪ್ರಕ್ರಿಯೆಯು ಸುಮಾರು 4 ತಿಂಗಳು ನಡೆಯುತ್ತದೆ. ನಂತರ ಮರಿ ಆಹಾರ ತಿನ್ನಲು ಕಲಿಯುತ್ತದೆ. ಆದರೆ ಅತ್ಯಂತ ಆಶ್ಚರ್ಯಕರ ವಿಷಯ ಇನ್ನೊಂದಿದೆ. ಸಾಹಿಯ ಮುಳ್ಳುಗಳ ಮೇಲೆ ನೈಸರ್ಗಿಕವಾಗಿ ಆಂಟಿಬಯೋಟಿಕ್ ಲೇಪನವಿರುತ್ತದೆ. ಸಂಶೋಧನೆಯ ಪ್ರಕಾರ ಈ ಮುಳ್ಳುಗಳ ಮೇಲೆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ವಿಶೇಷ ರೀತಿಯ ಫ್ಯಾಟಿ ಆಸಿಡ್ಗಳಿರುತ್ತವೆ. ಇದು ಸಾಹಿಗೆ ತುಂಬಾ ಮುಖ್ಯ, ಏಕೆಂದರೆ ಸಾಹಿಗಳು ಮರ ಹತ್ತುವಾಗ ಆಗಾಗ ಕೆಳಗೆ ಬೀಳುತ್ತವೆ. ಸಂಶೋಧನೆಗಳ ಪ್ರಕಾರ 35% ಸಾಹಿಗಳ ಮೂಳೆಗಳು ಎಂದಾದರೂ ಒಂದು ಬಾರಿ ಮುರಿದಿರುತ್ತವೆ ಮತ್ತು ಅವು ತಮ್ಮದೇ ಮುಳ್ಳುಗಳಿಂದ ಗಾಯಗೊಂಡಿರುತ್ತವೆ. ಆದರೆ ಈ ನೈಸರ್ಗಿಕ ಆಂಟಿಬಯೋಟಿಕ್ನಿಂದಾಗಿ ಅವುಗಳಿಗೆ ಸೋಂಕು ಇನ್ಫೆಕ್ಷನ್ ಹರಡುವುದಿಲ್ಲ. ಕೊನೆಯದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ: ಸಾಹಿಯ ಮುಳ್ಳುಗಳು ಉದುರಿದರೆ ಮತ್ತೆ ಬೆಳೆಯುತ್ತವೆಯೇ? ಹೌದು, ಖಂಡಿತವಾಗಿಯೂ ಬೆಳೆಯುತ್ತವೆ. ಹೊಸ ಮುಳ್ಳುಗಳು ಕೆಲವೇ ದಿನಗಳಲ್ಲಿ ಬರಲಾರಂಭಿಸುತ್ತವೆ ಮತ್ತು ಪ್ರತಿ 2 ದಿನಕ್ಕೆ 1 ಮಿಲಿಮೀಟರ್ನಂತೆ ಬೆಳೆಯುತ್ತವೆ. ಒಂದು ಪೂರ್ಣ ಮುಳ್ಳು ಬೆಳೆಯಲು ಕೆಲವು ವಾರಗಳಿಂದ ತಿಂಗಳುಗಳ ಕಾಲ ಬೇಕಾಗಬಹುದು. ಅಂದರೆ ಸಾಹಿಯ ಮುಳ್ಳುಗಳು ಎಂದಿಗೂ ಮುಗಿಯುವುದಿಲ್ಲ. ಸಾಹಿಯ ಶಕ್ತಿಯನ್ನು ಅಂದಾಜಿಸಿ. 17ನೇ ಶತಮಾನದಿಂದ ಇಲ್ಲಿಯವರೆಗೆ ಸುಮಾರು 50 ಸಿಂಹಗಳು ಸಾಹಿಯ ಮುಳ್ಳುಗಳಿಂದ ಸತ್ತಿವೆ. 1965ರಲ್ಲಿ ಕೀನ್ಯಾದಲ್ಲಿ ಸೆರೆಹಿಡಿಯಲಾದ ನರಭಕ್ಷಕ ಸಿಂಹವೊಂದರ ಮೂಗಿನಲ್ಲಿ ಸಾಹಿಯ 9 ಇಂಚು ಉದ್ದದ ಮುಳ್ಳು ಸಿಕ್ಕಿಕೊಂಡಿತ್ತು. ಹಾಗಾಗಿ ಮುಂದಿನ ಬಾರಿ ಯಾವುದಾದರೂ ಸಣ್ಣ ಪ್ರಾಣಿಯನ್ನು ದುರ್ಬಲ ಎಂದು ಭಾವಿಸುವ ಮೊದಲು ನೆನಪಿಡಿ, ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯೂ ತನ್ನದೇ ಆದ ವಿಶೇಷ ಆಯುಧವನ್ನು ಹೊಂದಿರುತ್ತದೆ.